ನಿಮಗೆ ಹೇಳ್ದೆ ಕೇಳ್ದೆ ಮಟ್ಟಕ್ಕೆ ಬಂದ್ವಿ. ನನ್ನನ್ನು ಕ್ಷಮಿಸಪ್ಪ. ನಿನಗೆ ಹೇಳಿ ಬರಬೇಕಿತ್ತು. ಅಮ್ಮ ಕಣ್ಣೀರು ಹಾಕ್ತಿದ್ಲು, ಆತಂಕದಲ್ಲಿದ್ಲು. ಅದಕ್ಕೆ ನಾನೇ ಮಠಕ್ಕೆ ಹೋಗೋಣ ಅಂದೆ. ತಪ್ಪು ನಂದೆ. ಕ್ಷಮಿಸುವಂಥ ತಪ್ಪನ್ನ ನೀವೇನು ಮಾಡಿಲ್ಲಪ್ಪ. ಒಬ್ಬ ತಾಯಿಯಾಗಿ ಮಗನ ಭವಿಷ್ಯವನ್ನ, ಒಬ್ಬ ಹೆಂಡತಿಯಾಗಿ ಗಂಡನ ಮನಸ್ಥಿತಿಯ ಬಗ್ಗೆ ಆತಂಕ ಇರೋದು ಸಹಜ. ಇನ್ನು ತಾಯಿ ಕಣ್ಣೀರಿಟ್ಟಾಗ ನೀನು ಅವಳ ಪರ ನಿಂತು ಅವಳನ್ನ ಇಲ್ಲಿವರೆಗೂ ಕರ್ಕೊಂಡು ಬರೋದು ಸಹಜ. ಆದ್ರೆ ಬಂದು ನೀವಿಬ್ಬರೇ ಅಷ್ಟು ದೂರದಿಂದ ಪ್ರಯಾಣ ಮಾಡಿದಿರಲ್ಲ, ಮಾರ್ಗ ಮಧ್ಯದಲ್ಲಿ ನಿಮ್ಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ಟಿದ್ರೆ ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು? ನಾನಂತೂ ಒಂಟಿ ಆಗ್ಬಿಡ್ತಿದ್ದೆ. ಕ್ಷಮಿಸಿ. ಇನ್ನು ಮುಂದೆ ಈ ರೀತಿ ಯಾವತ್ತೂ ಆಗೋದಿಲ್ಲ. ಗುರುಗಳ ಮಾತು ಕೇಳಿದ್ಮೇಲೆ ನನ್ನ ಮನಸ್ಸು ಹಗುರ ಆಗಿದೆ. ಇನ್ನು ಮುಂದೆ ನಿಮಗೆ ಯಾವ ಪ್ರಶ್ನೆನೂ ಮಾಡೋದಿಲ್ಲ. ನಾನು ಅಷ್ಟೇ ಅಪ್ಪ. ಅಮ್ಮ ಅಳ್ತಿದ್ರೆ ಮೊದಲು ಬಂದು ನಿನಗೆ ಹೇಳ್ತೀನಿ. ಏನು ಮಾಡಬೇಕು ಅಂತಲೂ ನಿಮ್ಮನ್ನೇ ಕೇಳ್ತೀನಿ. ನೀವೇನು ಹೇಳ್ತೀರೋ ಅದನ್ನೇ ಮಾಡ್ತೀನಿ. ಆಯ್ತಾಯ್ತು, ಹೊರಡೋಣ. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ.